ಮಾಡ್ತಾ ಇದ್ದಾರೆ. ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಸರ್. ಕಾದಿದೆ, ಉತ್ತರಕ್ಕಾಗಿ ಕಾದಿದೆ ಬೆಳಗಾವಿ. ಜಗದೀಶ್ ಶೆಟ್ಟರ್ ಅವರೇ ಹುಬ್ಳಿ ಧಾರವಾಡದಲ್ಲಿ ಸೋತು ಬೆಳಗಾವಿಗೆ ಬಂದಿದ್ದಕ್ಕೆ ಅನ್ನೋ ಪ್ರಶ್ನೆಯನ್ನ ಟ್ವಿಟರ್ ಮೂಲಕ ಅಭಿಯಾನ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡಲಿಕ್ಕೆ ಯಾವುದೇ ವಿಷಯಗಳಿಲ್ಲ. ಬಿಜೆಪಿ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಷಯ ಇಲ್ಲ. ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ. ಇವತ್ತು ಇದು ಪಾರ್ಲಿಮೆಂಟ್ ಎಲೆಕ್ಷನ್. ಬಹುಶಃ ಅವ್ರೇನು ತಿಳ್ಕೊಂಡಿದ್ದಾರೆ, ಇದೊಂದು ಯಾವುದೋ ಜಂಟಿ ತಾಲೂಕು ಪಂಚಾಯತ್ ಎಲೆಕ್ಷನ್ನು, ನಗರಸಭೆ ಎಲೆಕ್ಷನ್ನು, ಮಹಾನಗರಸಭೆ ಎಲೆಕ್ಷನ್ನು, ಯಾವುದೋ MLA ಎಲೆಕ್ಷನ್ ತಿಳ್ಕೊಂಡ. ಬಹುಶಃ ಆ ದೃಷ್ಟಿಕೋನ ಇದೆ ಅವ್ರದ್ದು. ಪಾರ್ಲಿಮೆಂಟ್ ಎಲೆಕ್ಷನ್ ಇದು. ನೀವು ನಾವು ಒಂದೇ ಮಧ್ಯದ ಕ್ವಶನ್ ಕೇಳ್ತಿದ್ದೆ, ಬಿಡ್ರಿ ಜಗದೀಶ್ ಶೆಟ್ಟರ್ ಬಿಡ್ರಿ. ಇವತ್ತು ನಿಮ್ಮ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿಬಿಡ್ಲಿ ಅವರು. ರಾಹುಲ್ ಗಾಂಧಿ ಏನು ಅಂದ್ ಹೇಳ್ರಿ, ಧೈರ್ಯ ಅಂತ ಹೇಳಿ. ಅಂದ್ ಹೇಳಕ್ಕೆ ನಿಮ್ಗೆ ತಾಕತ್ತಿಲ್ಲ. ನೀವು ಇಲೆಕ್ಷನ್ ನಿಂತಿದ್ದೆ 230 ಸೀಟು, ಕ್ಲಿಯರ್ ಮೆಜಾರಿಟಿ ಬರ್ಬೇಕು 272